ಪುಟ್ಟ ಹೃದಯಕ್ಕೆ ಆಘಾತ ಏಕೆ ಶೀರ್ಷಿಕೆಯಡಿ ಶುಕ್ರವಾರ ತಜ್ಞ ವೈದ್ಯರೊಂದಿಗೆ ಫೋನ್ ಇನ್ ಕಾರ್ಯಕ್ರಮ ಉದಯವಾಣಿ ಮಂಗಳೂರು ಕಚೇರಿಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಹೆಚ್ಆರ್, ಕೆಎಂಸಿ ಮಂಗಳೂರಿನ ಕಾರ್ಡಿಯಾಕ್ ಎಲೆಕ್ಟ್ರೋಫಿಸಿಯಾಲಜಿಸ್ಟ್ ಡಾಕ್ಟರ್ ಮನೀಶ್ ರೈ ಮತ್ತು ಮಂಗಳೂರಿನ ಫಾದರ್ ಮುಲ್ಲರ್ಸ್ ವೈದ್ಯಕೀಯ ಆಸ್ಪತ್ರೆಯ ಹೃದಯ ರೋಗಗಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರದೀಪ್ ಫಿರೇರಾ ಅವರು ಭಾಗವಹಿಸಿ ಸಾರ್ವಜನಿಕರ ಸಮಸ್ಯೆ ಸವಾಲುಗಳಿಗೆ ಉತ್ತರ ನೀಡಿದರು. ಬಗ್ಗೆ ಹೆಚ್ಚಿನ ನಮ್ಮ ಓದುಗರಲ್ಲಿ ಕೂಡ ಅದರಲ್ಲಿ ಆಸಕ್ತಿ ಇದೆ. ಆಮೇಲೆ ಹಾಗಾಗಿ ಓದುಗರ ಏನೆಲ್ಲ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡುವ ಭಾಗವಾಗಿ ನಾವು ಈ ಫೋನಿನ ಹಮ್ಮಿಕೊಂಡಿದ್ದೇವೆ. ನಮ್ಮ ನಗರದ ಖ್ಯಾತ ಹೃದಯ ತಜ್ಞರು ನಮ್ಮೊಂದಿಗಿದ್ದಾರೆ. ಅಲ್ಲದೆ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸರ್ಕಾರದ ಪರವಾಗಿ ಏನೇನು ಈ ಹೃದಯ ಸಂಬಂಧದ ವಿಚಾರಗಳಿದೆ ಅದನ್ನು ಹೇಳ್ಕೊಳಿಕ್ಕೆ ಬಂದಿದ್ದಾರೆ. ಹಲೋ, ಉದಯವಾಣಿ. ಉದಯವಾಣಿ, ಯಾರು ಮಾತಾಡೋದು? ಕೃಪೇಶ್ ಅಂತ. ಕೃಪೇಶ, ಎಲ್ಲಿಂದ? ಮಂಗಳೂರಿಂದ. ಕೇಳಿ, ಪ್ರಶ್ನೆ ಕೇಳಿ, ಡಾಕ್ಟರ್ಸ್ ಇದ್ದಾರೆ. ಅಸ್ತಮ ಕಾಯಿಲೆ ಬೇಗ ಹಾರ್ಟ್ ಅಟ್ಯಾಕ್ ಆಗುದು, ಮತ್ತೆ ಕೆಲವು ಬ್ಯಾಡ್ ನ್ಯೂಸ್ ಕೊಟ್ರೆ ಅಂತವರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುದು, ಮತ್ತೆ ಕೆಲವು ಚಿಂತೆ ಮತ್ತೆ ಕೆಲವು ತೊಂದರೆ ಉಂಟಂತ ಕೊರಗಿದ್ರೆ ಎಲ್ಲ ಅಸ್ತಮ ಇದ್ದವರಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಇದೆಯಾ? ನಮಸ್ಕಾರ. ನೀವು ಹೇಳಿದ ಪ್ರಕಾರ ಆಸ್ತಮಾ ಇದ್ದವರಿಗೆ ಹಾರ್ಟಿನ ಸಂಬಂಧ ಕಾಯಿಲೆಗಳು ಬರುವ ಚಾನ್ಸ್ಗಳು ತುಂಬಾ ಕಡಿಮೆ. ಅಂದ್ರೆ ತುಂಬಾ ಕಡಿಮೆ ಅನ್ನೋಕ್ಕಿಂತ ಸಾಮಾನ್ಯ ಜನತೆಗೆ ಕಂಪೇರ್ ಮಾಡಿದ್ರೆ ಅವ್ರಿಗೂ ಅಷ್ಟೇ ರಿಸ್ಕ್ ಇರ್ತದೆ. ಆದ್ರೆ ಆಸ್ತಮಾದಿಂದ ಬೇರೆ ಹೃದಯದ ಕಾಯಿಲೆ, ಹೃದಯ ಘಾತ ಆಗುದಿಲ್ಲ, ಆದ್ರೆ ಹೃದಯದ ಬಲಭಾಗದಲ್ಲಿ ಕೆಲವರ ತುಂಬಾ ಸಮಯಗಳಿಗೆ ಆಸ್ತಮಾ ಇದ್ರೆ ಅಂತವರಿಗೆ ಹೃದಯ ಸಂಬಂಧಿ ಕಾಯಿಲೆ ತುಂಬಾ ವರ್ಷಗಳ ಆಸ್ತಮಾ ಇದ್ರೆ ಬರುವ ಸಂಭವ ಉಂಟು, ಆದ್ರೆ ಹೃದಯ ಘಾತ ಆಗುದಿಲ್ಲ. ಈಗ ಧೂಮಪಾನ ಮಾಡಿದವರಿಗೆ ಸ್ವಲ್ಪ ಹೃದಯದ ಮೇಲೆ ಕಾಯಿಲೆ ಬರ್ಬೋದು, ಅಟ್ಯಾಕ್. ಧೂಮಪಾನ ಹೌದೌದು, ಖಂಡಿತವಾಗಿ ಧೂಮಪಾನ ಒನ್ ಆಫ್ ದ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್. ಅದು ಧೂಮಪಾನ ನಾವು ಈಗ ಯುವಕರಲ್ಲಿ ಏನು ಹೃದಯಾಘಾತ ಜಾಸ್ತಿ ಸಂಭವ ಕಾಣ್ತಾ ಇದ್ದೇವೆ, ಅದರಲ್ಲಿ ತುಂಬಾ ಜನ ಸ್ಮೋಕಿಂಗ್ ಇಂದ, ಧೂಮಪಾನಗಳಿಂದ ಸಂಭವಿಸ್ತಾ ಉಂಟದು. ತಂಬಾಕು ಯಾವುದೇ ಬಗೆಯದಾಗ್ಲಿ, ತಂಬಾಕು ಧೂಮಪಾನದಿಂದ ಆಗಲಿ ಅಥವಾ ತಂಬಾಕು ಬಾಯಲ್ಲಿ ಗುಡ್ಕ ಆ ಟೈಪ್, ಅದರಲ್ಲೂ ಕೂಡ ಈ ಹೃದಯಾಘಾತದ ಸಮಸ್ಯೆ ತುಂಬಾ ಜಾಸ್ತಿ ಉಂಟು. ಉದಾಹರಣೆ ನೋಡಿದೆ, ಹಾಗೆ ಒಂದು ಮಾತಾಡುವಂತ ಫೋನ್ ಮಾಡಿದ್ರು ಏಜೆಂಟ್ ನಾನು. ಈಗ ಹೃದಯಾಘಾತ ಆಗ್ತದೆ. ನಾವು ಈಗ ಹಳ್ಳಿಯವರು, ಈಗ ಇಲ್ಲಿಂದ ಮಂಗಳೂರು ಮಣಿಪಾಲ ಬರ್ಬೇಕಂದ್ರೆ ಅದರ ಮಧ್ಯದಲ್ಲಿ ಅದಕ್ಕೆ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳುವಂತ ಫೋನ್ ಮಾಡಿದ್ದೆ. ಅದು ಈಗ ಪ್ರಥಮ ಚಿಕಿತ್ಸೆ ಅಂದ್ರೆ ನಿಮಗೆ ಯಾವುದೇ ಎದೆನೋವು ಬಂದ ಕೂಡಲೇ ನೀವು ಪ್ರಥಮ ಚಿಕಿತ್ಸೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ತುಂಬಾ ಸಿವಿಯರ್ ಆಗಿ ಅಥವಾ ತುಂಬಾ ಭಾರವಾದ ಎದೆನೋವು ಬಂತು ಅಂದ್ರೆ ಆಸ್ಪತ್ರೆಗೆ ಸುತ್ತಮುತ್ತ ನಿಮ್ಮ ಒಂದು ಮೆಡಿಕಲ್ ಶಾಪ್ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಒಂದು ಆಸ್ಪಿರಿನ್ ಮಾತ್ರೆ ಇರ್ತದೆ, ಆಸ್ಪಿರಿನ್ ಮಾತ್ರೆ ಅದನ್ನು ತಗೊಳ್ಳೋದು ಒಳ್ಳೇದು. ಮನೆಯಲ್ಲಿ ಕೂತ್ಕೊಂಡು ನೀವು ಜೀರಿಗೆ ಕಷಾಯ ಆ ತರದೆಲ್ಲ. ಸರ್, ನಾನು DHO ಮಾತಾಡ್ತಿರೋದು. ಯಾರಿಗಾದ್ರೂ ಎದೆ ನೋವು ಬಂದ್ರೆ ಯಾವುದೇ ಕಾರಣಕ್ಕೂ ನೀವು ಉದಾಸೀನ ಮಾಡದೆ ತಕ್ಷಣ ನಿಮ್ಗೆ ಹತ್ತಿರದಲ್ಲಿ ಎಲ್ಲೆಲ್ಲಿ ಆಸ್ಪತ್ರೆ ಇದೆ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಇರ್ತಾರೆ, ಅವರನ್ನ ಭೇಟಿ ಮಾಡಿ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ECG ಮಷಿನ್ ಇದೆ, ECGಯನ್ನು ಮಾಡಿಸ್ಕೊಳ್ಳಿ. ECG ಮಾಡಿಸಿದ ನಂತರ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ 4 ತಾಲೂಕು ಆಸ್ಪತ್ರೆ ಇದೆ. ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅಂತ ಕಾರ್ಯಕ್ರಮ ಇದೆ. ಅದರಲ್ಲಿ ಫಿಸಿಷಿಯನ್ ಇದ್ದಾರೆ. ಪ್ರಥಮ ಚಿಕಿತ್ಸೆಯಾಗಿ ಹೃದಯಾಘಾತಕ್ಕೆ ಕೊಡಬೇಕಾದ ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ಮನ್ನ ಸ್ಟೆಬಿಲೈಸ್ ಮಾಡಿ ತಕ್ಷಣ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸೋ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಅನಗತ್ಯವಾದ ಗೊಂದಲ ಬೇಡ. ಎದೇನೋ ಬಂದ್ರೆ ಮೊದಲು ತಪಾಸಣೆಗೆ ಒಳಪಡಿ. ಧನ್ಯವಾದಗಳು. ನಿಮಗೆ ಒಳ್ಳೊಳ್ಳೆ ಚಿಕಿತ್ಸೆ ಕೊಡಿಸುವಂತೆ ದೇವರು ನಿಮಗೂ ಆರೋಗ್ಯ ಮತ್ತು ಒಳ್ಳೆ ಹೆಸರು ಬರುವಂತೆ ದೇವರು ಅನುಗ್ರಹಿಸಿರೋದು. ನಿಮ್ಮ ಆಶೀರ್ವಾದಕ್ಕೆ ಧನ್ಯವಾದಗಳು. ಅದಕ್ಕೆ ವಿ ರಿಯಲೈಸ್ ದಟ್ ದಿಸ್ ಇಸ್ ನಾಟ್ ದ ವೇ. ವೆಸ್ಟರ್ನರ್ಸ್ ಅಲ್ಲಿ ನೀವು ನೋಡಿ, ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಹಾಕಿ ಕಾರ್ಡಿಯಾಕ್ ಅರೆಸ್ಟ್ ಆದ ತಕ್ಷಣ ನಾವು ಅವ್ರು 2 ತಿಂಗ್ ಮಾಡಿದ್ರೆ ಇಮಿಡಿಯೇಟ್ಲಿ CPR ಸ್ಟಾರ್ಟ್ ಮಾಡ್ತಾರೆ. ನಾವು ಕಾರ್ಡಿಯಾಕ್ ಅರೆಸ್ಟ್ ಆದ ತಕ್ಷಣ ವಿಡಿಯೋ ಮಾಡ್ತೇವೆ. ಸೊ ಈ ತರ ಇದು ಮಾಡ್ತೇವೆ. ಸೊ ದಟ್ ಶುಡ್ ಚೇಂಜ್. ದಟ್ ಇಸ್ ಮೈಂಡ್ ಸೆಟ್ ಚೇಂಜ್. And it should be a policy change. Everyone should learn CPR. It is not an option. It is mandatory. It is a life skill. Just like you learn everything, you have to learn CPR. ಅದರಲ್ಲಿ ಆಪ್ಷನ್ ಇಲ್ಲ. ಸರ್, ಈಗ ನಾವು ನನಗೆ ಎಲ್ಲ ಶಾಲಾದಾಗ್ಲಿ ನಮ್ಮ ವ್ಯಾಯಾಮ ಆಗ್ಲಿ ಮುಂಚೆಲ್ಲ ತುಂಬಾ ಹೆವಿ ವರ್ಕಿಂಗ್ ಎಲ್ಲ
ಏನು ಅಂದ್ರೆ ಒಂದರೆ ನಮ್ಮ ದಿನನಿತ್ಯದ ಚಟುವಟಿಕೆ ನಾವು ಬದಲಾಯಿಸೋಕೆ ಆಗುದಿಲ್ಲ. ನಾನು ಮೊನ್ನೆ ಕೂಡ ಹೇಳಿದಾಗೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಆ ಜಾಗದಲ್ಲಿ ಎಲ್ಲೆಲ್ಲಿ ನಮ್ಗೆ ನಡಿಲಿಕ್ಕೆ ಚಾನ್ಸ್ ಸಿಗ್ತದೆ, ಮೆಟ್ಲು ಹತ್ತಲಿಕ್ಕೆ ಚಾನ್ಸ್ ಸಿಗ್ತದೆ, ಒಂದು ಅರ್ಧ ಕಿಲೋಮೀಟರ್ 1 ಕಿಲೋ ನಡಿಲಿಕ್ಕೆ ಚಾನ್ಸ್ ಸಿಗ್ತದೆ, ಅಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಇಟ್ರೆ ನಾವು ತಿನ್ನುವ ಆಹಾರ ಖರ್ಚು ಕೂಡ ಆಗ್ತದೆ. ಮತ್ತೆ ನಾವು ಸ್ವಲ್ಪ ಮಸಲ್, ಯಾಕಂದ್ರೆ ಶುಗರ್ ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ, 1-2 ದಶಕಗಳಿಂದ ಓವರ್ ಇದು ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗಿದೆ. ಆದರೆ ಒಂದೇ ತಿಂಗಳು 2 ತಿಂಗಳಲ್ಲಿ ಸಡನ್ ಆಗಿ ಯಾವುದೇ ರೀತಿಯ ಏರಿಕೆ ಕಂಡು ಬಂದಿಲ್ಲ. ಕಳೆದ 4-5 ವರ್ಷಗಳಲ್ಲಿ ಡೆಫಿನೆಟ್ ಆಗಿ ಅದು ಜಾಸ್ತಿ ಆಗಿದೆ. ಅದಕ್ಕೆ ಕರೆಕ್ಟ್, ನಾನು ಕೂಡ ಹೇಳೋದು ಅದೇ. ಸೊ ಇದು ಸಡನ್ ಆಗಿ ಬಂದದಲ್ಲ. ಸೊ ವೆಸ್ಟರ್ನ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲಿ ಹೃದಯಾಘಾತದ ಅದು ಇನ್ಸಿಡೆನ್ಸ್ ತುಂಬಾ ಜಾಸ್ತಿ, ಡಯಾಬಿಟೀಸ್ ಕೂಡ ತುಂಬಾ ಜಾಸ್ತಿ. ಅದಕ್ಕೆ ಕಾರಣಗಳಿವೆ. ಸೊ ಯಾಕಂದ್ರೆ ನಮ್ಮಲ್ಲಿ ಓವರ್ ಆಲ್ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಬಟ್ ಇದು ಸಡನ್ ಆಗಿ ಬಂದದಲ್ಲ. ಸೊ ಸಡನ್ ಆಗಿ ಅದು ಮೀಡಿಯಾ ರಿಪೋರ್ಟ್ ಇಂದ ಬಂದದಷ್ಟೇ. ಬಟ್ ಇದನ್ನು ನಾವು ನೋಡ್ತಾ ಇದ್ದೇವೆ, 1 ದಶಕದಿಂದ ನೋಡ್ತಾ ಇದ್ದೇವೆ. ಇದು ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳು ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ, ಸಣ್ಣ ವಯಸ್ಸಲ್ಲಿ ಬರ್ತಾ ಇದೆ, ತುಂಬಾ ಬೇಗನೆ ಬರ್ತಾ ಇದೆ. ವೆಸ್ಟರ್ನ್ ಕಂಟ್ರೀಸ್ಗೆ ಹೋಲಿಸಿದ್ರೆ ನಮ್ಮದ್ರಲ್ಲಿ ತುಂಬಾ 1 ದಶಕ ಮುಂಚೆನೆ ಬರ್ತಾ ಇದೆ. ಸೊ ಅದಕ್ಕೆ ಏನೆಲ್ಲ ಕಾರಣಗಳಿವೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಮೇನ್ಲಿ ಅಂದ್ರೆ ಡಯಾಬಿಟೀಸ್ ಅಂಡ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ಹಾರ್ಟಿಗೆ ಸಂಬಂಧಪಟ್ಟದಕ್ಕೆ 5 ರಿಸ್ಕ್ ಫ್ಯಾಕ್ಟರ್ ಇದೆ. ಡಯಾಬಿಟೀಸ್ ಮೇನ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಸ್ಮೋಕಿಂಗ್. ಇದು 5 ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಭಾರತೀಯರಲ್ಲಿ ಬೇಗನೆ ಕಾಣ್ತಾ ಇದೆ. ಸೊ ತುಂಬಾ ಸಣ್ಣ ವಯಸ್ಸಲ್ಲಿ ನಮಗೆ ಜಾಸ್ತಿ ಡಯಾಬಿಟೀಸ್ ಅಂಶ ಕಾಣ್ತಾ ಇದೆ, BP ಅಂಶ ಕಾಣ್ತಾ ಇದೆ, ಕೊಲೆಸ್ಟ್ರಾಲ್ ಅಂಶ ಕಾಣ್ತಾ ಇದೆ, ಮತ್ತೆ ಯುವಕರಲ್ಲಿ ಸ್ಮೋಕಿಂಗ್. ಈ 4 ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದ್ದ ಕಾರಣ ನಮ್ಮಲ್ಲಿ ಹಾರ್ಟಿನ ಸಂಬಂಧಪಟ್ಟ ಕಾಯಿಲೆಗಳು ಬೇಗನೆ ಕಾಡ್ತಾ ಇದೆ. ಅಂದ್ರೆ ಇನ್ನೊಂದು ನಾವು ಗಮನಿಸಿರೋ ಫ್ಯಾಕ್ಟರ್ ಅಂತ ಹೇಳಿದ್ರೆ ಮೇಲೆ CPR ಜೊತೆಗೆ ಇನ್ನೇನು ಲೈಫ್ ಸ್ಕಿಲ್ಸ್, ಏನೇನು ಸೇವಿಂಗ್ ಏನೇನು ಇದಾವೆ, ಫಸ್ಟ್ ಏಡ್ ಇದು ಕರಿಕ್ಯುಲಮ್ ಬರ್ಬೇಕು. ಅಂದ್ರೆ ಅವರ ಪಠ್ಯದೊಳಗೆ ಬರ್ಬೇಕು, ಕಡ್ಡಾಯವಾಗಿ ಮಾಡಿ ಬರಬೇಕು. ಆಮೇಲೆ ಎಲ್ಲ ಡ್ರೈವರ್ಸ್ಗಳಿಗೆ ಯಾರೇ ಆಗಲಿ, ನಾನು ಗಾಡಿ ಓಡಿಸ್ತೀನಿ, ತಾವು ಗಾಡಿ ಓಡಿಸ್ತೀರಾ, ಅವ್ರಿಗೆ ಈ CPR ಟೆಕ್ನಿಕನ್ನು ಕಂಪಲ್ಸರಿ ಇರಲೇಬೇಕು ಅಂತೇಳಿ ಅವ್ರು ಟ್ರೈನಿಂಗ್ ಮಾಡಿಕೊಂಡು ಅವ್ರಿಗೆ ಸರ್ಟಿಫಿಕೇಶನ್ ಆದ್ಮೇಲೆ DL ಕೊಡೋ ಥರ ಒಂದು ಬರಬೇಕು. ರಿನ್ಯೂವಲ್ ಟೈಮಲ್ಲಿ ಕೂಡ ಮಾಡಿಸ್ಬೇಕು, ಇನ್ಕ್ಲೂಡಿಂಗ್ ರಿನ್ಯೂವಲ್ ಟೈಮ್. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಜೀವಗಳನ್ನು ನಾವು ಉಳಿಸ್ಬೋದು. ಇನ್ನೊಂದೇನಂದ್ರೆ ಡಿಫಿಬ್ರಿಲೇಟರ್ ಬಗ್ಗೆ ಕೂಡ ನಮ್ದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಂಡಿಯಾದಲ್ಲಿ ಇದೆ ಡಿಫಿಬ್ರಿಲೇಟರ್. ಯಾರಿಗೆ ಗೊತ್ತಿಲ್ಲ ಇಲ್ಲಿದೆ ಅಂತ, ನೋಡ್ಬೇಕಾದ ಜಾಗದಲ್ಲಿ ಇರಬೇಕು. ಈಗ ಇದು ನಾವು ಹೇಳಿದಾಗ ಏನೋ ಪ್ರತಿಯೊಂದು ಫ್ಯಾಕ್ಟ್ ಅಲ್ಲಿ 1 ಡಿಫಿಬ್ರಿಲೇಟರ್ ಇರಬೇಕು ಆಫ್ಟರ್ ಟ್ರೈನಿಂಗ್ ಎಂಟೈರ್ ಥಿಂಗ್. ಆ ಡಿಫಿಬ್ರಿಲೇಟರ್ ಎಲ್ಲಿ ಬೇಕಂದ್ರೆ ಐಡಿಯಲಿ ಇನ್ ದ ಲಿಫ್ಟ್. ಸೊ ಲಿಫ್ಟ್ ಅಲ್ಲಿ ಇದ್ದಾಗ ಹೋಗುವವರಿಗೆ ಬರುವವರಿಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಅಲ್ಲಿ ಪ್ಯಾಂಪ್ಲೆಟ್ ಆಗಿದೆ CPR ಸ್ಟೆಪ್ಸ್, ಇಟ್ ವಿಲ್ ರಿಇನ್ಫೋರ್ಸ್ ದೆಮ್. ಯಾವಾಗಾದ್ರೂ ಫ್ಲೋರ್ ಅಲ್ಲಿ ಎಮರ್ಜೆನ್ಸಿ ಇದ್ರೆ ಲಿಫ್ಟ್ ಬಟನ್ ಒತ್ತಿ, ಇಮಿಡಿಯೇಟ್ಲಿ ಬರ್ತದೆ. ಸೊ 2 ನಿಮಿಷದಲ್ಲಿ ಡಿಫಿಬ್ರಿಲೇಟರ್ ಬರ್ತದೆ, ಶಾಕ್ ಮಾಡಿ ಜೀವ ಉಳಿಸ್ತೀರಾ. ಸೊ ಇದನ್ನು, ಈ ಪ್ರಾಬ್ಲಮ್ ನಾವು ಚಾಲೆಂಜ್ ಇದು ಏನು ಅಡ್ರೆಸ್ ಮಾಡಬಹುದು. ನಮ್ದೇ ಉಪಾಯ ಯೂಸೇಜ್ ಗೊತ್ತಿರಬೇಕು. ಹೌದು, ನಮ್ದೇ ಉಪಾಯ. ಅದಕ್ಕೆ ಈ ಟ್ರೈನಿಂಗ್ CPR ಸಿಮ್ಯುಲೇಷನ್ ಮೇಲೆ ಅದೆಲ್ಲ ಟ್ರೈನಿಂಗ್ ಮಾಡಿಸ್ತಾರೆ. ಯಾವ ರೀತಿ ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈ ತರ ಸಮಸ್ಯೆ ಬಂದಾಗ ನಾವು ಚರ್ಚೆ ಮಾಡ್ತೇವೆ, ಫೊಗೆಟ್ ಮಾಡ್ತೇವೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಮಸ್ಯೆ ಬಂದಾಗ ನಾವು ವಾಪಸ್ ಚರ್ಚೆ ಮಾಡ್ತೇವೆ, ಫೊಗೆಟ್ ಮಾಡ್ತೇವೆ, ಅಷ್ಟೇ, ಮರ್ತೇ ಹೋಗ್ತೇವೆ. ಸರ್ ಈಗ ಓವರಾಲ್ ನಮ್ಮ ಈಗ ಕರಾವಳಿ ನಾನು ಫಸ್ಟ್ ಹೇಳೋದು, ದಯವಿಟ್ಟು ಬೋರ್ಡ್ ಆಗಿ ಹಾಕಿ ಆತಂಕಕ್ಕೆ ಯಾರು ಒಳಗಾಗ, ವದಂತಿಗಳನ್ನ ನಂಬಬೇಕು. ಯಾವುದೇ ಒಂದು ಸುದ್ದಿ ಮೂಲವನ್ನ ಖಚಿತಪಡಿಸಿಕೊಂಡು ಸುದ್ದಿಯ ನೈಜತೆಯನ್ನ ದೃಢಪಡಿಸಿಕೊಂಡು ಆನಂತರ ಅವರು ಪ್ರತಿಕ್ರಿಯೆ ಮಾಡಬೇಕು. ಆಮೇಲೆ ಜಾಲತಾಣಗಳಲ್ಲಿ ಏನೇನು ಬರ್ತವೆ ಯಾವುದನ್ನು ಸುಖ ಸುಮ್ಮನೆ ಅದನ್ನ ಪರಿಶೀಲನೆ ಮಾಡದೆ ನೈಜತೆಯನ್ನ ದೃಢಪಡಿಸಿಕೊಳ್ಳದೆ ಮುಂದಕ್ಕೆ ಕಳಿಸಬಾರ್ದು. ಇದು ನನ್ನ ಇಲಾಖೆಯಿಂದ ನನ್ನ ಕಳಕಳಿಯ ಮನವಿ. ಅದು ಅರ್ಥ ಮಾಡಬೇಕು. ನಮ್ಮನ್ನು ನಾವು ಹೇಗೆ ಉಳಿಸುದು ಇಂಪಾಸಿಬಲ್. ಕಮ್ಯುನಿಟಿ ನಮ್ಮನ್ನು ಉಳಿಸ್ತಾರೆ ಇಲ್ವಾ ಅಂತ ಯೋಚನೆ ಮಾಡಬೇಕು. ಇಟ್ ಇಸ್ ಅ ಕಮ್ಯುನಿಟಿ ಪ್ರಾಬ್ಲಮ್. ಅನ್ಲೆಸ್ ಯು ಚೇಂಜ್ ದ ಕಮ್ಯುನಿಟಿ, ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಅ ಡಿಫರೆನ್ಸ್. ಆಮೇಲೆ ಇದಕ್ಕಾಗಿ ಪಾಲಿಸಿ ಚೇಂಜ್ ಮಸ್ಟ್ 100%. ವಿ ಶುಡ್ ಟ್ರೈ ಅಟ್ ಆರ್ ಲೆವೆಲ್, ದೆನ್ ಪಾಲಿಸಿ ಚೇಂಜ್. ಅವ್ರು ಹೇಳಿದಾಗ ಅದು ಆಯುಷ್ಮಾನ್ ಭಾರತ್ ಆಂಬ್ಯುಲೆನ್ಸ್ಗೆ ಕನೆಕ್ಟ್ ಮಾಡೋದುಂಟಲ್ಲ. ಈಗ ಯಾವುದೇ BPL ಪೇಷಂಟ್ ಆಸ್ಪತ್ರೆಗೆ ಬಂದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಆಗ್ತದೆ, ಆದ್ರೆ ಅವ್ರಿಗೆ ಆಂಬ್ಯುಲೆನ್ಸ್ ಫ್ರೀ ಆಗಿ ಸಿಗುದಿಲ್ಲ, ಅವರು ಒದ್ದಾಡಬೇಕಾಗ್ತದೆ. ಅದೇ ರೀತಿ ಆಯುಷ್ಮಾನ್ ಏನಾದ್ರು ಪ್ರೈವೇಟ್ ಪ್ಲೇಯರ್ಸ್ ಜೊತೆ ಕನೆಕ್ಟ್ ಮಾಡಿ ಮಾಡಿದ್ರೆ ದಟ್ಸ್ ಅ ವೆರಿ ಗುಡ್ ಐಡಿಯಾ. See, private players ಏನ್ ಮಾಡ್ತಾರೆ ಈಗ, ಹರ್ಸ್ ಮಾಡ್ತಾ ಇದ್ದಾರೆ. They are carrying dead bodies because 108 is free, but 108 is taking 20 minutes. Instead of that, you ask the private players to list with the government to give their, and you make mandatory checks. Istella requirement irbeku, you can list with it, just like Ayushman Bharat. Then you connect everyone, 108 and the private players through an app. So ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ click a button or call. Instead of 108 coming in 20 minutes, a private player will come in 10 minutes and the government will pay him. Ashte. So they don't have to put an infrastructure. But patient ಗೆ 8 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಸಿಗುತ್ತೆ and trained CPR ಬರ್ತದೆ. ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್ಡ್. We can convert our timing from 25 minutes to 8-10 minutes. It is possible.
ಬಟ್ ಕೊರೋನಾ ವ್ಯಾಕ್ಸಿನ್ಗೂ ಹೃದಯಾಘಾತಕ್ಕೂ ಏನು ಸಂಬಂಧ ಇದೆ ಅಂತ ಯಾವ್ದು ವರದಿಯಲ್ಲಿ ಕೂಡ ಬಂದಿಲ್ಲ. ಸೊ ಇದು ಕೊರೋನಾದಿಂದ ಜಾಸ್ತಿ ಚಾನ್ಸಸ್ ಹೃದಯಾಘಾತ ಆಗೋದು. ಬಟ್ ಸದ್ಯಕ್ಕೆ ಎಲ್ಲಾ ಸ್ಟಡೀಸ್ ಅಲ್ಲಿ ಕೂಡ ವ್ಯಾಕ್ಸಿನ್ ಇಂದ ಹಾರ್ಟ್ ಇಂದ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಏನಿಲ್ಲ. ಮಯೋಕಾರ್ಡೈಟಿಸ್ ಇಂದ ಬರ್ತದೆ, ಬಟ್ ಹಾರ್ಟ್ ಅಟ್ಯಾಕ್ ಓವರ್ ಆಲ್ ಇನ್ಸಿಡೆನ್ಸ್ ಸೇಮ್ ಅಂತ ಬಂದಿದೆ, ಆಯ್ತಾ. ಸೊ ಅದನ್ನು ಬ್ಲೇಮ್ ಮಾಡೋದು ನಾವು ಸರಿಯಲ್ಲ. ಮತ್ತೆ ಈಗ ಫುಡ್ ಈಗ ಫುಡ್ ಎಲ್ಲ ಬೇರೆ ಆಗ್ತದೆ. ಶೆಟ್ರೆ ಇನ್ನು ತುಂಬಾ ಮಂದಿ ಟ್ರೈ ಮಾಡ್ತಾ ಇದ್ದಾರೆ ಶೆಟ್ರೆ, ಇನ್ನೊಮ್ಮೆ ಮಾತಾಡುವ. ಥ್ಯಾಂಕ್ ಯು. ಓಕೆ. ಸರಿ, ನೀವು ಹೇಳಿದ ಪ್ರಕಾರ ಅದು 30 ಹರಿಯದವರು ಚೆನ್ನಾಗಿದ್ರು, ಸಡನ್ ಆಗಿ ಹಾರ್ಟ್ ಸಂಬಂಧಪಟ್ಟ ಅವ್ರು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಬಟ್ ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಸರಿ ಇರಲ್ಲ, ಬಯೋಕೆಮಿಕಲ್ ಪ್ರಾಬ್ಲಮ್ಸ್ ಇರ್ತದೆ. ಅದೇನಂದ್ರೆ ನಮ್ದ್ರಲ್ಲಿ ಅದು ಪ್ರೊಫೈಲ್ ಇದೆ ಇಂಡಿಯನ್ಸ್ ಅಲ್ಲಿ, ಇದು ಅಬ್ಡಾಮಿನಲ್ ಒಬೆಸಿಟಿ, ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ. ಅವ್ರನ್ನ ಚೆಕ್ ಮಾಡಿದ್ರೆ BP ಇರ್ತದೆ, ಚೆಕ್ ಮಾಡಕ್ಕೆ ಹೋಗಿರಲ್ಲ. ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ, LDL ಜಾಸ್ತಿ ಇರ್ತದೆ, ಟ್ರೈಗ್ಲಿಸರೈಡ್ಸ್ ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಡಯಾಬಿಟೀಸ್ ಅಂಶ. ಸೊ ನಾವು ರೀಸೆಂಟ್ ಆಗಿ ಒಂದು ಸಣ್ಣ ಸ್ಟಡಿ ಮಾಡಿದೆ ನಮ್ಮ KMC ಅಲ್ಲಿ, ಒಂದು 100 ಜನರಿದ್ದು ಏನೆಲ್ಲ ಡಯಾಬಿಟೀಸ್ ಪ್ರಕರಣ ಹೇಗಿದೆ ಈ ಹಾರ್ಟ್ ಡಿಸೀಸ್ ಬಂದವರಲ್ಲಿ, ಯಂಗ್ಸ್ ಅಂಡ್ ಓಲ್ಡ್ ಇಬ್ಬರಲ್ಲಿ ಕೂಡ ನೋಡಿದಾಗ 40 ಕೆಳಗಡೆ ಮತ್ತೆ 40 ಮೇಲೆ ಹಾರ್ಟ್ ಡಿಸೀಸ್ ಬಂದವರಲ್ಲಿ ಡಯಾಬಿಟೀಸ್ ಅಂಶ ಇರೋದು 30% 40%. ಅದು ನಾವು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಅಲ್ಲಿ ನೋಡ್ತೇವೆ. ಬಟ್ ನಾವು ಪ್ರೀ ಡಯಾಬಿಟೀಸ್ ನೋಡ್ತೇವೆ, ಡಯಾಬಿಟೀಸ್ ಗಿಂತ ಮುಂಚೆ ಬರುವ ಒಂದು ಸ್ವಲ್ಪ ವರ್ಷ ಬರುವ ಮುಂಚೆ 70% ಆ ಹಾರ್ಟ್ ಅಟ್ಯಾಕ್ ಆದ ಜನರಿಗೆ ಪ್ರೀ ಡಯಾಬಿಟೀಸ್ ಇಲ್ಲದೆ ಡಯಾಬಿಟೀಸ್ ಇತ್ತು, ಪ್ರೀ ಡಯಾಬಿಟೀಸ್ ಇಲ್ಲದೆ ಡಯಾಬಿಟೀಸ್ ಇತ್ತು. ಹಾಗಾದ್ರೆ ಆ ರಿಸ್ಕ್ ಫ್ಯಾಕ್ಟರ್ ಇದೆ, ನಾವು ಡಿಟೆಕ್ಟ್ ಮಾಡ್ತಾ ಇಲ್ಲ, ಚೆಕ್ಅಪ್ ಬರ್ತಾ ಇಲ್ಲ, ನಾವು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಅದಕ್ಕೆ.